ಎಸಿಪಿ ಶಿವಪ್ರಕಾಶ್ ನಾಯ್ಕ ಇನ್ಸ್ಪೆಕ್ಟರ್ ಹಟ್ಟಿ ನೇತೃತ್ವದಲ್ಲಿ ನಡೆದ ದಾಳಿ ದಾಖಲೆ ಇಲ್ಲದ 90 ಲಕ್ಷ ರೂಪಾಯಿ ಹಣ ವಶಕ್ಕೆ ಪಡೆದಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸರ ಮತ್ತೊಂದು ಭರ್ಜರಿ ಭೇಟೆ ಇದಾಗಿದೆ. ಹುಬ್ಬಳ್ಳಿ ಕೇಶವಪುರ ಪೊಲೀಸರ ಕಾರ್ಯಾಚರಣೆಯಲ್ಲಿ ಎಸಿಪಿ ಶಿವಪ್ರಕಾಶ್ ನಾಯ್ಕ ಇನ್ಸ್ಪೆಕ್ಟರ್ ಹಟ್ಟಿ ನೇತೃತ್ವದಲ್ಲಿ ನಡೆದ ದಾಳಿಯಿಂದ ಕೇಶವಪುರ ನಗರದ ಪ್ರಮುಖ ರಸ್ತೆಯಲ್ಲಿ ಕಾರ್ನಲ್ಲಿ ಸಾಗಾಟ ಮಾಡುತ್ತಿದ್ದ ಹಣವನ್ನ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ಮಾಡಿ ವಶಪಡಿಸಿಕೊಂಡಿದ್ದಾರೆ. ಇದು ಕೇಶವಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ ಹಣ ಟ್ರಾನ್ಸ್ಪೋರ್ಟ್ ಮಾಡ್ತಿರೋವಂಥವ್ರು ಬಗ್ಗೆ ಕೂಡ ಇಂಥವ್ರು ಮಾಡ್ತಿದ್ದಾರೆ ಅನ್ನೋವಂಥದ್ದು ಮಾಹಿತಿ ರಫ್ ಆಗಿ ಸಿಗುತ್ತೆ. ಅದರ ಬೇಸಿಸ್ ಮೇಲೆ ಗಾಡಿನ ಇಂಟರ್ಸೆಪ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕೇಶವಪುರ ಪೊಲೀಸ್ ಠಾಣೆಯ ಕ್ಲಬ್ ರೋಡ್ ಗಾಲ್ಫ್ ಗ್ರೌಂಡ್ ಅಲ್ಲಿ ಆ ರಸ್ತೆಯಲ್ಲಿ ಇಂಟರ್ಸೆಪ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಹಣ ಇರುವಂಥದ್ದು ಕಂಡು ಬರುತ್ತೆ. ನಂತರ ಇಮಿಡಿಯೇಟು ಸರ್ಕಾರಿ ಪಂಚರನ್ನು ನಾವು ಸ್ಥಳಕ್ಕೆ ಕರೆಸ್ಕೊಂಡು ಆ ಸ್ಥಳದಿಂದ ಅದನ್ನು ಸ್ಟೇಷನ್ಗೆ ಶಿಫ್ಟ್ ಮಾಡಿ ನಾವು ಅದನ್ನು ಕೌಂಟ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 89,98,900 ರೂಪಾಯಿ ಹಣ, ಅಂದರೆ 90 ಲಕ್ಷಕ್ಕೆ 1,100 ರೂಪಾಯಿ ಕಮ್ಮಿ ಇರೋ ರೀತಿಯಲ್ಲಿ ಹಣ ಸಿಕ್ಕಿರೋಂಥದ್ದು ಕಂಡು ಬಂದಿದೆ. ಸೊ ಆ ಹಣವನ್ನು ಕ್ಯಾರಿ ಮಾಡ್ತಿದ್ದಂಥವರು ಪಾಂಡುರಂಗಪ್ಪ, ಅವರು ನಿವೃತ್ತ ನೌಕರ ಶಿವಮೊಗ್ಗದವರು. ಅದೇ ರೀತಿ ಕಮಲ ಅನ್ನುವಂಥವ್ರು, ಅವರು ಕೂಡ ನಿವೃತ್ತ ನೌಕರರು ಶಿವಮೊಗ್ಗದವರು. ಇನ್ನೊಬ್ಬರು ಬಾಲಕೃಷ್ಣ ಅಂತ, ಅವರು ಕೂಡ ಭದ್ರಾವತಿ ಮೂಲದವರು. ಈ 3 ಜನ ಹಣವನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ. ಇದು ಯಾರ್ದು ಏನು ಹಣ ಅಂತ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲಿ ಹುಬ್ಬಳ್ಳಿ ನಿವಾಸಿ ಸತೀಶ್ ಶೇಜವಾಡ್ಕರ್ ಅನ್ನೋವಂಥವ್ರದ್ದು ಅಂತಂದು ಹೇಳಿರ್ತಾರೆ. ಹಂಗಾಗಿ 4 ಜನರ ಮೇಲೆ ನಾವು ದಾಖಲಾತಿ ಇಲ್ಲದಿರುವಂಥ ಹಣ ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ ಅಂತಂದು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೇವೆ. ಮತ್ತು ಈಗ ಮುಂದುವರೆದು ತನಿಖೆಯನ್ನು ಮಾಡಲಾಗುತ್ತೆ. ಮತ್ತು ಇನ್ಕಮ್ ಟ್ಯಾಕ್ಸ್ವರೆಗೂ ಕೂಡ ಮಾಹಿತಿಯನ್ನು ನೀಡುವಂಥ ಕೆಲಸ ಮಾಡಿದ್ದೀವಿ. ಗೊತ್ತಿಲ್ಲ, ಇನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಅವ್ರು ಹೇಳುವಂಥದ್ದು ಯಾವುದೋ ಒಂದು ಪ್ರಾಪರ್ಟಿ ಖರೀದಿ ಮಾಡಲಿಕ್ಕೆ ಅಂತಂದು ಇವ್ರು ಯಾರಿದ್ದಾರೆ ಆ 4ನೇ ಆರೋಪಿ ಕುಟುಂಬ ಸದಸ್ಯರು ಮತ್ತು ಈ ಮೊದಲ 3 ಆರೋಪಿಗಳು ಸಂಬಂಧಿಕರು ಒಬ್ರಿಗೊಬ್ಬರು. ಸೊ ಶಿವಮೊಗ್ಗದಲ್ಲೋ ಎಲ್ಲೋ ಒಂದು ಕಡೆ ಒಂದು ಪ್ರಾಪರ್ಟಿ ಖರೀದಿ ಮಾಡಿದ್ವಿ, ಹಂಗಾಗಿ ಅದಕ್ಕೆ ಕೊಡಲಿಕ್ಕೆ ಅಂತ ತೊಗೊಂಡೋಗ್ತಿದ್ವಿ ಅನ್ನೋಂಥದ್ದು ಅಷ್ಟೇ ಹೇಳಿದ್ದಾರೆ. ಸೊ ಇದೊಂದು ಗಂಭೀರ ಪ್ರಕರಣವಾಗಿ ಪರಿಗಣಿಸಿ ಅವ್ರನ್ನ ವಿಚಾರಣೆಗೊಳಪಡಿಸುವಂಥ ಕೆಲಸ ಕೂಡ ಮಾಡ್ತಾರೆ.